ಹೆಸರು ನೋಟ್ ಮಾಡ್ಕೊಳ್ಳಿ ಹೆಸರು ಸಮಾಜ ಬಟ್ಟೆ ಕೊಡ ತಗೊಳ್ಬಿಡಲಿ ನೀವು ಇಲ್ಲಿ ರೌಡಿಸಂ ಮಾಡ್ತಾ ಇದ್ರಿ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಇದರದೇ ಆದಂತ ವಿಸ್ತಾರವಾದಂತ ಜಗಳಗಳಾಗಿ ಇವ್ರ ಬಗ್ಗೆ ವಿರೋಧಗಳಾಗಿ ಕೆಲವರು ಪರವಾಗಿ ಮಾತಾಡುವಂಥದ್ದು ಇದಿತ್ತು. ಅದನ್ನ ಹಾಜರಾತಿ ಪುಸ್ತಕದಲ್ಲಿ ಬಂದಂತದ್ದನ್ನ ಇವರು ಬೇನಾಮಿಯಾಗಿ ಅದನ್ನ ಇವರು ರೆಸಲ್ಯೂಷನ್ ಪಾಸ್ ಮಾಡಿಸೋದಕ್ಕೆ ದುರ್ಬಳಕೆ ಮಾಡ್ಕೊಂಡು ಇವರು ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತ ಅಭಿಪ್ರಾಯ ಪಟ್ಕೊಂಡು ಇವ್ರು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಇವರು ಅಧ್ಯಕ್ಷರಾಗಿರ್ಬಾರ್ದು ಅನ್ನೋದು ವಿರೋಧ. ನಮಗೆ ಪರ ವಿರೋಧ ಅಂತ ನಮ್ಮನ್ನು ವಿರೋಧ. ಈಗ ನೀವೇ ಗೆಲ್ಸಿ ಅಧ್ಯಕ್ಷ ಮಾಡಿ ಏನೋ ಒಂದು ಎಕ್ಸರ್ಸೈಸ್ ಮಾಡಿದಿರಿ ಕೇಳ್ರಿ ಒಂದ್ ನಿಮಿಷ ಮಾಡಿದಿರಿ, ಅವಧಿ ಮುಗ್ದೋಗಿದೆ. ಇದು ನೆಕ್ಸ್ಟ್ ಪ್ರೊಸೀಜರ್ ಯಾರು ಮಾಡ್ಬೇಕು? ಪೊಲೀಸರು ಮಾಡ್ಬೇಕಾ? ನೀವು ಮಾಡ್ಬೇಕು? ಘೋಷಣೆ ಮಾಡ್ಬೇಕು. ಅವರು ಕುರುಬರು ಸಮಾಜದ ಒಬ್ರು ನಿರ್ದೇಶಕರುಗಳಿಗೆ ಮತ್ತೆ ಒಬ್ರು ಸದಸ್ಯರುಗಳಿಗೆ ಇವರು ಮುಂದುವರಿಕೆ ಅಧಿಕಾರ ಯಾರು ಒಪ್ತಲ್ಲ ಮೇಡಮ್. ಕಾರಣ ಏನಕ್ಕೆ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಕಾನೂನು ಪ್ರಕಾರ ಎಲ್ಲವೂ ಕಾನೂನು ಪ್ರಕಾರ ಹೋಗಿದೆ. ಇವರು ಚುನಾವಣೆ ಅಧಿಕಾರಿಗಳು ಕೊಡಬೇಕು, ಡಿ ಆರ್ ಕೊಡಬೇಕು, ಡಿ ಆರ್ ನಲ್ಲಿ ಡೈರೆಕ್ಷನ್ ಕೊಡಬೇಕು, ಚುನಾವಣೆ ಮಾಡಿ ಅಂತ. ಚುನಾವಣೆ ಮಾಡೇ ಮಾಡ್ತೀವಲ್ಲ,
ಇವ್ರೇನು ಕೊಡ್ತಾನೆ ಸುಮ್ಮನೆ ಲೀಗಲ್ ಬರ್ತಾರೆ ಚುನಾವಣೆ ಮಾಡಿಸಿ ನಾನೇ ಮುಂದುವರಿತೀನಿ ಅಂತ ನಾನು ಎಲ್ಲರೂ ಕರೆಸಿ ಮೀಟಿಂಗ್ ಮಾಡಿದೆ. ಅದ್ರಲ್ಲಿ ಇಷ್ಟು ಪರ್ಸೆಂಟೇಜ್ ಮಾಡ್ಕೊಳ್ಳಿ ನೀವೇ 100 ಜನ ಅಲ್ಲ. ನನಗೆ ಗೊತ್ತಿರೋದು ಜನರಲ್ ಬಾಡಿಗೆಲ್ಲ ಮಾಡಿ ಅಲ್ಲಿಗೆ ನೀವು ಇರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ ನಿಮ್ಗೆ ಮನವರಿಕೆ ಆಗಿದೆ. ಇರೋದು ಇಷ್ಟ ಇಲ್ಲ 4 ಜನ ಪರವಾಗಿ ಕೂಡ ನನ್ನ ಪರವಾಗಿ ಹೇಳಿದ್ದಾರೆ. ಇವ್ರು ಯಾರು ಪ್ರಾಮಾಣಿಕತೆ ಇದ್ರೆ ಎಲೆಕ್ಷನ್ ಮಾಡ್ರಿ. ಒಂದಿಲ್ಲ ನೀವು ನೋಟಿಸ್ ಕೊಡ್ತೀರಿ. ಅಧಿಕಾರ ಮುಕ್ತ ನೀನೊಬ್ಬ ಕುರು ಸಮಾಜನಾಗಿ ನೀನೊಬ್ಬ ಗುಂಡಗಿರಿ ನೀವೊಂದು ಕೆಲಸ ಮಾಡ್ರಿ. ನಿಮ್ಮಲ್ಲಿ ಪ್ರಾಮಾಣಿಕತೆ ಅನ್ನೋದಿದ್ರೆ ಮತ್ತೆ ಎಲೆಕ್ಷನ್ ಬನ್ನಿ, ಗೆದ್ದಿ ನೀವೇ ಬನ್ನಿ. ನಿಮ್ಗೆ ಫಸ್ಟ್ ನಾನು ಹಾಕ್ತೀನಿ. ನಿಮ್ಮಲ್ಲಿ ತಾಕತ್ತಿದ್ಯಾ? ಚುನಾವಣೆ ಬೇಡ ಅನ್ನೋದು ಅಧಿಕಾರ ಆಯ್ತಾ? ತೀರ್ಮಾನ ಮಾಡ್ತೀನಿ ಮಾಡ್ತೇನೆ. ಕಾನೂನು ಚೌಕಟ್ಟಲ್ಲಿ ಈಗೇನ್ ಮಾಡ್ತಿದ್ದಾರೆ? ಸಮಾಜದ ಹಿತದೃಷ್ಟಿಯಿಂದ ನಾವು ಈ 5 ವರ್ಷದಿಂದ ನಡೆದಂತ ಎಲೆಕ್ಷನ್ ಅಲ್ಲಿ ಸುರೇಶ್ ಅವರು ಅಧ್ಯಕ್ಷರಾಗಿದ್ದು ಸತ್ಯ. ಇದೇ ಸಂದರ್ಭದಲ್ಲಿ ಈ ಅಧ್ಯಕ್ಷಗಿರಿ ಈ 6ನೇ ತಾರೀಕಿಗೆ ಅಂತ್ಯ ಆಗಿದೆ. ಆದರೂ ಕೂಡ ಇವರು ಹಿಂಬಾಗ್ಲಿಂದ ಎಲೆಕ್ಷನ್ ಮಾಡ್ಕೊಂಡು ನಾವು ಗೆದ್ದು ಬರೋಕ್ಕೆ ತಾಕತ್ತಿಲ್ದಿರೋದ್ರಿಂದ ಇವರು ನಮ್ಮ ಬೈಲಾನ ದುರುಪಯೋಗ ಪಡಿಸ್ಕೊಂಡು ಮತ್ತೆ ಇವರು ಅಧಿಕಾರದಲ್ಲಿ ಮುಂದುವರಿಬೇಕು ಅಂತೇಳಿ ಈ ಭವನದ
ಆಸ್ತಿಯಲ್ಲಿ ದುಡ್ಡನ್ನ ಲಪಟಾಯಿಸ್ಬೇಕು ಅಂತೇಳಿ ಹುನ್ನಾರ ಮಾಡಿಕೊಂಡು ಹಳೆ ಒಂದು ಕಮಿಟಿಯವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಇವರು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದರಲ್ಲಿ ನಮ್ಮದು ಸಂಪೂರ್ಣ ಸಮಾಜದ ಕಳಕಳಿಯ ವಿರೋಧ ಇದೆ ಅಷ್ಟೇ ಹೊರತು ವೈಯಕ್ತಿಕವಾಗಿ ಸುರೇಶ್ ನಮ್ಮ ದ್ವೇಷಿ ಅಲ್ಲ. ಸುರೇಶ್ ಎಂಬ ವ್ಯಕ್ತಿ ನಮ್ಮ ಸಮಾಜದಲ್ಲಿರೋರು, ಅವರು ಒಬ್ಬ ಮುಖಂಡರು ಅನ್ನೋದನ್ನು ನಾವು ಒಪ್ತೀವಿ. ಆದರೆ ನಮ್ಮ ಸಮಾಜದ ಆಸ್ತಿ ಬೇನಾಮಿ ಆಸ್ತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ಅದರ ಬಗ್ಗೆ ನಮಗೆ ಪ್ರತಿಭಟನೆ ಇದೆ. ಹಾಗೂ ನಮ್ಮ ಸಮಾಜದ ಒಂದು ಆಸ್ತಿನ ರಕ್ಷಿಸಬೇಕು ಅನ್ನೋ ಏಳಿಗೆಯಿಂದ ಒಂದು ಕಳಕಳಿಯಿಂದ ನಾವು ಇಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂಥ ವೈಯಕ್ತಿಕ ದ್ವೇಷ ಇಲ್ಲ. ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ ಎಲೆಕ್ಷನ್ ಮಾಡೋದಕ್ಕೆ ಅಧ್ಯಕ್ಷರು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಅವ್ರನ್ನ ವಿನಂತಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಅವರು ಮುಂದುವರಿಕೆ ಬಂದ್ಬಿಡಿ ಸರ್ ಅಧ್ಯಕ್ಷಗಿರಿ ಮತ್ತೆ ಅವರು ನಾವು ಮುಂದುವರಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಬೈಲಾವನ್ನು ದುರುಪಯೋಗಪಡಿಸಿ ಅವರು ಮುಂದುವರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ತಪ್ಪು ಅಂತ ನಾವು ಅವರಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಬಂದಾಗ ಅವರು ನಮ್ಮ ಹತ್ರನೇ ಭಾಳ ಅವಾಚ್ಯ ಶಬ್ದಗಳಿಂದ ಉಪಯೋಗಿಸಿ ಮಾತಾಡಿದ್ರು. ಹಾಗಾಗಿ ನಮ್ಮ ಸಮಾಜದ ಕೆಲವು ಮುಖಂಡರುಗಳು ಅವರಿಗೆ ಕಪ್ಪು ಮಸಿನ ಬಳಿದು ನಮ್ಮ ಸಾಂಕೇತಿಕ ಪ್ರತಿಭಟನೆಯನ್ನು ಒಬ್ಬ ಅಧ್ಯಕ್ಷನಿಗೆ ಪ್ರತಿಭಟನೆಯನ್ನು ಮಾಡಿದ್ದೀವಿ ಹೊರತು ಒಬ್ಬ ವ್ಯಕ್ತಿಗಲ್ಲ. ನಾವು ವ್ಯಕ್ತಿಗೆ ಸಮಾಜಕ್ಕೆ ಗೌರವ ಕೊಡುವಂಥ ಇಲ್ಲಿರುವಂಥ ಎಲ್ಲ ಕಳಕಳಿ ಇರುವಂಥ ವ್ಯಕ್ತಿಗಳಾದ್ರಿಂದ ದಯಮಾಡಿ ಇದನ್ನು ಸಮಾಜ ಮತ್ತು ಜನಾಂಗ ಮತ್ತು ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಕೈ ಮುಗಿದು ಕಳಕಳಿಯಿಂದ